ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಮಕ್ಕಳಲ್ಲಿ ಕಂಡುಬರುವ ಆಸ್ಕುಟ್ ಸ್ಲ್ಯಾಟರ್ಸ್ ಡಿಸೀಸ್ ಅಥವಾ ಆಂಟೀರಿಯರ್ ನೀ ಪೇನ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಟಿಬಿಯಲ್ ಟ್ಯೂಬರ್ಕಲ್ ಅಪೋಫೈಸೈಟಿಸ್ ಅಂತ ಕೂಡ ಹೆಸರು. ಅಪೋಫೈಸಿಸ್ ಮತ್ತು ಎಪಿಫೈಸಿಸ್ ಬೆಳೆಯುವ ಮೂಳೆಯಲ್ಲಿ ಇರುತ್ತೆ. ಇದು ಸಾಧಾರಣ 15ರಿಂದ 18 ವರ್ಷಕ್ಕೆ ಅದು ಅಪೋಫೈಸಿಸು ಎಪಿಫೈಸಿಸು ಕೂಡ್ಕೊಂಡ್ಬಿಡುತ್ತೆ. ಈ ಟಿಬಿಯಲ್ ಟ್ಯೂಬರ್ಕಲ್ ಅದೊಂದು ಅಪೋಫೈಸಿಸ್. ಅದು ಇನ್ನೂ ಕಾರ್ಟಿಲೇಜಿನಸ್ ಅಂದರೆ ಇನ್ನೂ ಸ್ಮೂತಾಗಿರುತ್ತೆ, ಕ್ಯಾಲ್ಸಿಫೈ ಆಗಿರೋಲ್ಲ. 10ರಿಂದ 15 ವರ್ಷ ಒಳಗಡೆ ಕ್ಯಾಲ್ಸಿಫೈ ಆಗಿರೋಲ್ಲ. ಸೊ ಆ ಜಾಗಕ್ಕೆ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅದು ಅಪೊನೆುರೋಸಿಸ್ ಆಗಿ ಪಟೆಲಾರ್ ಟೆಂಡನ್ ಆಗಿ ಅಲ್ಲಿ ಕೂಡುತ್ತೆ. ಯಾವಾಗ ಈ ಕ್ವಾಡ್ರಿಸೆಪ್ಸ್ ಮಸಲ್ ಓವರ್ ಯೂಸ್ ಆಗುತ್ತೆ, ಉದಾಹರಣೆಗೆ ಆಟ ಆಡ್ಬೋದು, ಹಾರೋದು, ಕುಣಿಯೋದು, ಓಡೋದು, ಫುಟ್ಬಾಲು, ವಾಲಿಬಾಲ್ ಈ ಥರ ಎಲ್ಲ ಆಡ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಓವರ್ ಯೂಸ್ ಆಗಿ ಅಪೋಫೈಸಿಸಿಂದ ಈ ಪಟೆಲಾರ್ ಟೆಂಡನ್ ಒಂದೆರಡು ಎಳೆ ಬಿಟ್ಕೊಂಡು ಇನ್ಫ್ಲಮೇಷನ್ ಆಗುತ್ತೆ. ಟಿಬಿಯಲ್ ಟ್ಯೂಬರ್ಕಲ್ ಕೂಡ ಸ್ವಲ್ಪ ಊದ್ಕೊಂಡಂಗೆ ಆಗಿರ್ಬೋದು. ಆ ಜಾಗದಲ್ಲಿ ನೋವು ಬರುತ್ತೆ. ಇದಕ್ಕೆ ಆಂಟೀರಿಯರ್ ಟಿಬಿಯಲ್ ಪೇನ್ ಅಥವಾ ಆಂಟೀರಿಯರ್ ನೀ ಪೇನ್ ಅಂತ ಹೇಳ್ತೀವಿ. ಇದು ಸಾಧಾರಣ ಗಂಡು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. 10ರಿಂದ 15 ವರ್ಷದ ಮಕ್ಕಳಿಗೆ ಬರುತ್ತೆ. ಒಂದೇ ಕಡೆ ಬರ್ಬೋದು ಅಥವಾ ಇನ್ನೊಂದು 20-30% ಕೆಲವರಿಗೆ ಎರಡು ಮಂಡಿ ಕೂಡ ನೋವು ಬರೋ ಚಾನ್ಸಸ್ ಇರುತ್ತೆ. ಈ ಆಸ್ಕುಟ್ ಸ್ಲ್ಯಾಟರ್ ಡಿಸೀಸಲ್ಲಿ ಸಾಧಾರಣ ಆಂಟೀರಿಯರ್ ನೀ ಪೇನ್ ಇರುತ್ತೆ 10ರಿಂದ 15 ವರ್ಷದ ಗಂಡು ಮಕ್ಕಳಿಗೆ. ಟಿಬಿಯಲ್ ಟ್ಯೂಬರ್ಕಲ್ ಸ್ವಲ್ಪ ಲಂಪ್ ಇರುತ್ತೆ ಅಲ್ಲೊಂಚೂರು. ಈ ನೋವು ಗ್ರ್ಯಾಜುವಲ್ ಆನ್ಸೆಟ್ ಅಂದರೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. 10ರಿಂದ 15 ವರ್ಷ ಮಕ್ಕಳು ಅತಿಯಾಗಿ ಆಟ ಆಡಿದಾಗ ಮಸಲ್ಸ್ ಎಲ್ಲ ಸ್ಟ್ರೈನ್ ಆಗಿ ಟ್ರ್ಯಾಕ್ಷನ್ ಇಂಜುರಿ ಅಂತ ಆಗುತ್ತೆ. ಅಂದರೆ ಏನು ಪಟೆಲಾರ್ ಲಿಗಮೆಂಟ್ ಟಿಬಿಯಲ್ ಟ್ಯೂಬರ್ಕಲ್ ಅಟ್ಯಾಚ್ ಆಗಿರುತ್ತೆ, ಅಲ್ಲಿಂದ ಒಂದೆರಡು ಎಳೆ ಎಳ್ಕೊಡುತ್ತೆ. ಅವಲ್ಷನ್ ಅಂತ ಹೇಳ್ತೀವಿ, ಮೈಕ್ರೋ ಅವಲ್ಷನ್. ಅದನ್ನು ಹಾಗೆಯೇ ನೆಗ್ಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಅವಲ್ಷನ್ ಫ್ರ್ಯಾಕ್ಚರ್ ಆಗ್ಬೋದು. ಅಂದರೆ ಪಟೆಲಾರ್ ಟೆಂಡನ್ ಟಿಬಿಯಲ್ ಅಟ್ಯಾಚ್ಮೆಂಟಿಂದ ಸಪ್ರೇಟ್ ಆಗಿ ನೋವು ಉಲ್ಬಣಗೊಳ್ಳುತ್ತೆ. ಮತ್ತು ಮಂಡಿ ಮಡಚೋದು, ಉದ್ದ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸಾಧಾರಣ ಗಂಡು ಮಕ್ಕಳಲ್ಲಿ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ಭಾಳ ಕಮ್ಮಿ ಇರುತ್ತೆ. ಇದು ಪುವರ್ ಫ್ಲೆಕ್ಸಿಬಿಲಿಟಿ ಅಂದರೆ ಪೂರ್ತಿ ಮಡಚಕ್ಕೆ, ಉದ್ದ ಮಾಡೋಕ್ಕಾಗಲ್ಲ. ಕೆಲವರಿಗೆ ಹೈಪರ್ ಫ್ಲೆಕ್ಸಿಬಿಲಿಟಿ ಅಂಥ ಸಂದರ್ಭದಲ್ಲಿ ಈ ಅವಲ್ಷನ್ ಫ್ರ್ಯಾಕ್ಚರ್ ಅಥವಾ ಆಸ್ಕುಟ್ ಸ್ಲ್ಯಾಟರ್ ಡಿಸೀಸ್ ಇದು ಕ್ವೈಟ್ ಕಾಮನ್. ಇದು ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್. ಇದಕ್ಕೆ ಯಾವ ಸ್ಪೆಷಲ್ ಟೆಸ್ಟ್ಗಳು ಇಲ್ಲ. ಆದರೆ ಕಂಪ್ಲೀಟ್ ಅವಲ್ಷನ್ ಆಗಿದ್ದರೆ ನಾವು ಅಲ್ಟ್ರಾಸೌಂಡ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಅಥವಾ MRI ಮಾಡಿ ಅದನ್ನು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ಟ್ರೀಟ್ಮೆಂಟ್ ಬಂದರೆ ಮುಖ್ಯವಾಗಿ ಬೇಕಾಗಿದ್ದು ಇದಕ್ಕೆ ರೆಸ್ಟ್. ಇನ್ನು ತುಂಬ ನೋವಿದ್ದಾಗ ಐಸ್ ಪ್ಯಾಕ್ ಕೊಡ್ಬೋದು, ಹಾರ್ಟ್ ಮೊಮೆಂಟೇಷನ್ನು ಕೂಡ ಕೊಡ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಕಮ್ಮಿ ಮಾಡ್ಕೋಬೇಕು. ಅಷ್ಟಕ್ಕೂ ಕಮ್ಮಿ ಆಗದಾಗ ನಿಮ್ಮ ಹತ್ತಿರ ಇರುವ ಡಾಕ್ಟರ್ ಹತ್ರ ಹೋದರೆ ಅವರು NSAIDs ಅಂತ ಅಂದರೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಒಂದು 4ರಿಂದ 5 ದಿವಸ ತೊಗೊಂಡ್ರೆ ನೋವು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಮಾತ್ರೆ ನಿಲ್ಲಿಸಿದ ಮೇಲೆ ಒಂದು ವಾರ 10 ದಿವಸಕ್ಕೆ ಪುನಃ ಶುರು ಆಗ್ಬೋದು. ಸಾಧಾರಣ ಇದು ಬೆಳೀತಾ 15-16 ವರ್ಷದ ನಂತರ ಎಪೋಫೈಸಿಸ್ ಎಪಿಫೈಸಿಸ್ ಯುನೈಟ್ ಆಗಿ ನೋವು ತಂತಾನೆ ಹೊರಟೋಗುತ್ತೆ. ಆದರೆ ಕಂಪ್ಲೀಟ್ ಅವಲ್ಷನ್ ಆಗಿದ್ದರೆ, ಅಂದರೆ ಈ ಪಟೆಲಾರ್ ಟೆಂಡನ್ ಟಿಬಿಯಲ್ ಟ್ಯೂಬರ್ಕಲಿಂದ ಸಪರೇಟ್ ಪೂರ್ತಿ ಆಗೋಗಿದ್ರೆ ಅದಕ್ಕೆ ಸರ್ಜರಿ ಮಾಡಬೇಕಾಗ್ಬೋದು. ಇನ್ನು ಫಿಸಿಯೋಥೆರಪಿ, ಸ್ಟ್ರೆಚಿಂಗ್ ಎಕ್ಸಸೈಸ್, ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇವೆಲ್ಲ ಮಾಡಿದ್ರೆ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಯೂಶಲಿ 10ರಿಂದ 15 ವರ್ಷ ಬರೋ ಈ ಆಂಟೀರಿಯರ್ ನೀ ಪೇನ್ 16 ವರ್ಷದ ನಂತರ ತಂತಾನೇ ಮಾಯ ಆಗ್ಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಅಪೋಫೈಸಿಸ್ ಎಪಿಫೈಸಿಸ್ ಯುನೈಟ್ ಆಗುತ್ತೆ.
ಸಾಧಾರಣ 10 ರಿಂದ 15 ವರ್ಷದ ಗಂಡು ಮಕ್ಕಳಲ್ಲಿ ಈ ಥರ ಮಂಡಿ ಕೆಳಗಡೆ ನೋವು ಬಂದರೆ ನಿಮ್ಮ ಹತ್ತಿರ ಇರುವ ಆರ್ಥೋಪೆಡಿಕ್ ಸರ್ಜನ್ ಅಥವಾ ಸ್ಪೋರ್ಟ್ಸ್ ಫಿಸಿಷಿಯನ್ ಇವರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಅವರು ಸೂಕ್ತ ಚಿಕಿತ್ಸೆ ಕೊಡ್ತಾರೆ. ಇಷ್ಟು ಹೇಳಿ ನನ್ನ ಇಂದಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.